ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 16ನೇ ವಾರ ನಾವು ಮುಂಚೆನೆ ತಿಳಿಸ್ಕೊಟ್ಟಿದ್ದೆ, ಧನ್ರಾಜ್ ಅವರು ಬಿಗ್ ಬಾಸ್ ಮನೆಯಿಂದ ಹೆಲ್ಮೆಟ್ ಆಗಿ ಹೋಗಿದಾರಂತ. ಖಂಡಿತವಾಗ್ಲೂ ಇಲ್ಲೆಲ್ಲೋ ಒಂದ್ ಸ್ವಲ್ಪ ಮೋಸ ಅನ್ಸುತ್ತೆ ಗುರು. ಅವ್ರನ್ನ ಎಲಿಮಿನೇಟ್ ಮಾಡಗೋಸ್ಕರ ಬಿಗ್ ಬಾಸ್ ಏನೆಲ್ಲ ಪ್ಲಾನ್ ಮಾಡಿದ್ರ ಅಂತ ಅನ್ಸುತ್ತೆ. ಬಟ್ ಕೊನೆಯಲ್ಲಿ ಅದು ಕನ್ಸಿಡರ್ ಆಗೋದು ಅದನ್ನೇ, ಓಟರ್ಗಳೆಲ್ಲ ತಗೊಂಡಾಗ್ಲೂ ಅದನ್ನೆಲ್ಲ ಕನ್ಸಿಡರ್ ಮಾಡಿದನು. ಕೊನೆಗೆ ಅದನ್ನ ಕ್ಲೋಸ್ ಮಾಡೋದು ಮೇಕರ್ಸ್ನೇ, ಅಂದ್ರೆ ಕಲರ್ಸ್ ಕನ್ನಡ ಆಗ್ಲಿಲ್ಲ ಬಿಗ್ ಬಾಸ್ ಆಗ್ಲಿ, ಅವ್ರ ಕಲರ್ಸ್ ಕನ್ನಡದವ್ರ ಮೇಕರ್ಸ್ ಏನಿರ್ತಾರೆ ಅವ್ರನ್ನ ಡಿಸೈಡ್ ಮಾಡೋದು ಕೊನೆಗೆ. ಆ ರೀತಿ ಆಯ್ತು ಅನ್ಸುತ್ತೆ. ಬಟ್ ಆಟ ಆಡಿದ್ರು ಎಲ್ಲೋ ಒಂದ್ವೇ ಏನೇ ಕೊನೆಗೆ ಒಬ್ರು ಹೋಗ್ಲೇಬೇಕು, ಅವ್ರು ಹೋಗಿದ್ದಾರೆ. ಬಟ್ ಈಗ್ಲೂ ಏನಾಗ್ತಾ ಇದೆ ಅಂದ್ರೆ ಟಾಪ್ 6 ಟಾಪ್ 5 ಅಂತ ತುಂಬಾ ಜನ ಕನ್ಫ್ಯೂಷನ್ ಇದೆ. ಈಗ ಒಂದು ಪ್ರೋಮೋ ಬಂದಿದೆ, ಮತ್ತೆ ಆ ಟಾಪ್ 5 ಬಗ್ಗೆ, ಆ ಪ್ರೋಮೋ ಬಗ್ಗೆ ಎಲ್ಲ ಮಾತಾಡೋಣ. ಮುಖ್ಯವಾಗಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೊನೆ ವಾರ ಬಂದ್ರು ಈ ಕಲರ್ಸ್ ಕನ್ನಡ ಬಿಗ್ ಬಾಸ್ ಟೀಮ್ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಜಗಳ ಆಡಕ್ಕೆ ಬಿಡ್ತಾ ಇದಾರೆ ಗುರು. ಜಗಳ ಆಡ್ಲೇಬೇಕನ್ನೋ ಲೆವೆಲ್ಗೆ ಬಂದಿದ್ದಾರೆ. ಇಂಥ ಟಾಸ್ಕ್ಗಳು ಆಲ್ರೆಡಿ ಸುಮಾರು ಸಲ ಆಗಿದೆ, ಬಟ್ ಇನ್ನೊಂದ್ಸಲ ಈಗ ರಿಪೀಟ್ ಮಾಡ್ತಾ ಇದಾರೆ. ನಿಮ್ಗೆ ಯಾರ ಮೇಲಾದ್ರೂ ಕೋಪ ಇದ್ರೆ, ದ್ವೇಷ ಇದ್ರೆ, ಏನಾದ್ರೂ ಇದ್ರೆ ಅವ್ರನ್ನ ಮಡಿಕೆ ಹೊಡೆದು ಅದನ್ನ ತೀರ್ಸ್ಕೋಬಹುದು ಅಂತೇಳಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಈ ಟಾಸ್ಕ್ ಅಲ್ಲಿ ನಮ್ಮ ಮಂಜಣ್ಣ, ಉಗ್ರ ಮಂಜು ಅವರು ತುಂಬಾ ರೊಚ್ಚಿಗೆದ್ದಿದ್ದಾರೆ ಅಂತ ಹೇಳ್ಬೋದು. ಆ ರೀತಿ ಆಡ್ತಾ ಇದ್ದಾರೆ. ಇನ್ನು ತಗೊಂಡಾಗ ಇರೋದೇ 6 ಜನ. 6 ಜನಕ್ಕೆ ಯಾರ್ಯಾರು ಕೊಡ್ತಾರೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಪ್ರೋಮೋದಲ್ಲಿ ಭವ್ಯ ಅವರು ನಮ್ಮ ತ್ರಿವಿಕ್ರಮರ್ ಕೊಟ್ಟಿದ್ದಾರೆ, ತ್ರಿವಿಕ್ರಮರ್ ಭವ್ಯ ಕೊಟ್ಟಿರ್ತಾರೆ. ಅದಾದ್ಮೇಲೆ ನಮ್ಮ ಹನುಮಂತು ರಜತ್ ಅವ್ರು ಕೊಟ್ಟಿದ್ದಾರೆ, ಈಗ ಭವ್ಯ ಅವ್ರು ಕೊಟ್ಟಿದ್ದಾರೆ. ಈ ರೀತಿ ನೋಡ್ಕೊಂಡಾಗ ಇಬ್ಬಿಬ್ರು ಕೊಡ್ತಾರೆ ಅನ್ಕೊಂಡಾಗ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಮಂಜಣ್ಣ ರಜತ್ಗೆ ಭವ್ಯ ಕೊಟ್ಟಿದ್ದಾರೆ, ಈ ರೀತಿ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಹೈಲೈಟ್ ಆಗಿದ್ದೇನೆಂದ್ರೆ ರಜತ್ ಮತ್ತೆ ಉಗ್ರ ಮಂಜು ಅವರು. ಖಂಡಿತವಾಗ್ಲೂ ಉಗ್ರ ಮಂಜು ಅವರು ಯಾವಾಗಾದ್ರೂ ಪಾಯಿಂಟ್ ಔಟ್ ಮಾಡಿ ಬರೀ ಅದನ್ನೇ ಮಾತಾಡ್ತಾ ಇದ್ರು. ಗೌತಮಿ ಜೊತೆಗಿರ್ತಾರೆ ಮಂಜಣ್ಣ ಗೌತಮಿ ಜೊತೆಗಿರ್ತಾರೆ ಅಂತ ಈ ಮಾತುಗಳು ಯಾವಾಗಾದ್ರೂ ಬರ್ತಾ ಇದ್ದೋ. ಈಗ ಗೌತಮಿ ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಮಂಜಣ್ಣ ಈಗ ರೊಚ್ಚಿಗೆದ್ದಿದ್ದಾನೆ. ಇದ್ಯಾಕ ತುಂಬಾ ಅತಿ ಆಯ್ತು ಅಲ್ಲ, ಲೇಟ್ ಆಯ್ತು ಅನ್ಸುತ್ತೆ. ಆಕ್ಚುಲಿ ಈ ಮಾತು, ಈ ಆಟ, ಈ ಆಟಿಟ್ಯೂಡ್, ಈ ವ್ಯಕ್ತಿತ್ವ 3-4 ವಾರಗಳ ಹಿಂದನೆ ಶುರುವಾಗಿದ್ರೆ ಆ ಆಟನೇ ಬೇರೆ ಇರ್ತಾ ಇತ್ತು. ಬಟ್ ಈಗ ಏನ್ ಮಾಡ್ತಾ ಇದ್ದಾನೆ, ಕೊನೆಗೆ ಬಂದ್ಬಿಟ್ಟಿದೆ ಆಲ್ರೆಡಿ. ಇವಾಗ ಏನೇ ಮಾಡಿದ್ರು ಏನು ಮಾಡಕ್ಕಾಗಲ್ಲ. ಅದು ಮಂಜಣ್ಣ ಅದನ್ನೇ ಹೇಳ್ತಾ ಇದಾರೆ, ನನ್ನ ಫ್ರೆಂಡ್ಶಿಪ್ ಮತ್ತೆ ಗೌತಮ್ ಫ್ರೆಂಡ್ಶಿಪ್ ನಿನ್ ಕೈಲಿ ಏನು ಕಿತ್ಕೊಳಕ್ ಆಗ್ಲಿಲ್ಲ, ಏನು ಮಾಡಕ್ಕಾಗ್ಲಿಲ್ಲ ಅಂತ ಮಂಜಣ್ಣ ರಜತ್ ಅವರಿಗೆ. ಅದು ಯಾವ ರೀತಿ ಅತಿರೇಕ ಆಯ್ತು ಅಂದ್ರೆ ಅಲ್ಲಿರೋ ಒಂದು ಟೇಬಲ್ ಕೊಟ್ಟಿದ್ದಾರೆ, ಆ ಪ್ರಕ್ರಿಯೆಗೆ ಅದು ಒಂದು ಪ್ರಕ್ರಿಯೆ ಆಡೋಕೆ ಆ ಟೇಬಲ್ ಮುರಿದು ಹೋಗೋ ತರ ಹೊಡಿತಾ ಇದ್ದಾನೆ ಮಂಜಣ್ಣ. ಅದಕ್ಕೆ ರೊತ್ತಿಗೆದ್ದ ರಜತ್ ಅವರು ಇನ್ ಮಧ್ಯದಲ್ಲಿ ಇಂಟರ್ಫಿಯರ್ ಆಗಿ ಏನೇನೋ ಮಾತಾಡ್ತಾ ಇದ್ದಾರೆ. ಇಲ್ಲಿ ಏನಾಗಬೇಕವ್ರು ಈ ರೀತಿ ಇಂಟರ್ಫಿಯರ್ ಆದಾಗ ಏನಾಗುತ್ತೆ ಅಂದ್ರೆ ಖಂಡಿತವಲ್ಲೂ ನೋಡೋ ಪ್ರೇಕ್ಷಕರಿಗೆ ಏನಾಗುತ್ತೆ ಅಂದ್ರೆ ಓವರ್ ಆಕ್ಟಿಂಗು ಈ ಮಧ್ಯದಲ್ಲಿ ಇದು ಬೇಕಾಗಿತ್ತ ಭವ್ಯ ನಿಮ್ಗೆ ಅನ್ನೋ ಮಾತುಗಳು ಬಂದೇ ಬರುತ್ತೆ. ಯಾಕಂದ್ರೆ ಅವರಿಬ್ರು ಒಂದು ಪ್ರಕ್ರಿಯೆಯಲ್ಲಿ ಮಿಂಗಿಲ್ ಆಗಿದೆ, ಅವರಿಬ್ರು ಪ್ರಕ್ರಿಯೆಯಲ್ಲಿ ಮಾತಾಡ್ತಾ ಇದ್ದಾರೆ. ರಜತ್ ಅವ್ರು ಇಂಟರ್ಫಿಯರ್ ಮಾಡಬಹುದು. ಇಲ್ಲ ರಜತ್ ನೀವು ನೋಡ್ಕೊಳ್ಳಿ, ಮಧ್ಯದಲ್ಲಿ ನನ್ನ ಯಾಕೆ ಕರೀತಾ ಇದೀರಾ, ನೀವಿದ್ರೆ ಇಬ್ರು ಮಾತಾಡ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಬುದ್ಧಿಗೆದಿರುವ ಯಾಕೆ ಬೈಸ್ಕೊಂತೀರ, ಅಷ್ಟೊಂದು ಬೈಸ್ಕೊಂಡ್ರು ಸುಮ್ಮನೆ ಭೂಮಿ ಮೇಲೆ ಬೈಸ್ಕೊಂಡಾಗೆ ಹುಟ್ಟಿದಿರ ನೀವು ಅಂತೆಲ್ಲ ಮಾತುಗಳೆಲ್ಲ ಬರ್ತವೆ. ಈ ಮಾತುಗಳೆಲ್ಲ ಏನಾಗುತ್ತೆ ಅಂದ್ರೆ ನೋಡೋ ಪ್ರೇಕ್ಷಕರಿಗೆ ಏನಾಗುತ್ತೆ, ಭವ್ಯ ಮಾಡಿ ಆಲ್ರೆಡಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇಂಥ ಸಿಕ್ಕಾಗ ಏನಾಗುತ್ತೆ ಅಂದ್ರೆ ಮಧ್ಯದಲ್ಲಿ ಅವರಿಬ್ರು ವಿಷಯ ಈ ಭವ್ಯಗೆ ಯಾಕೆ ಬೇಕಾಗಿತ್ತು ಅಂತ ಮಾತು ಬರುತ್ತೆ. ಆ ರೀತಿ ಇರುತ್ತೆ. ಬಟ್ ರಜತ್ ಅವ್ರು ಕೂಡ ಸ್ಯಾಡೆ ನನ್ ಮಗ, ಇವನು ಯಾವನೋ ಹೋಗಲೆ ಬಾರಲೆ ಇಂಥ ಮಾತುಗಳೆಲ್ಲ ಮಾತಾಡ್ತಾರೆ. ಬಟ್ ಈ ವಾರ ರಜತ್ ಅವರೇ ಹೋಗ್ಬೇಕಾಯ್ತು ಅಂತ ನಾನು ತುಂಬಾ ಸಲ ಹೇಳಿದ್ದೆ. ಬಟ್ ನಿಮ್ಮ ಸೆಲೆಕ್ಷನ್ ಆಗಿರಲ್ಲ. ವೋಟಿಂಗ್ ಅಲ್ಲಂತೂ ಧನ್ರಾಜ್ ಅವ್ರು ಯಾವುದೇ ಕಡಿಮೆ ಇಲ್ಲ ಕೊಡು ರಜತ್ ಅವರಿಗಿಂತ ಯಾವುದೇ ವಿಷಯ ವೋಟಿಂಗ್ ನಲ್ಲಿ ಮಾತ್ರ ಕಡಿಮೆ ಇಲ್ಲ. ಇದು ಕೇವಲ ಕಲರ್ಸ್ ಕನ್ನಡ ಮೇಕರ್ಸ್ ಅವರ ಡಿಸಿಷನ್ ಅಂತ ಹೇಳ್ಬೋದು ನಾವು. ಇನ್ನು ಟಾಪ್ 5 ಟಾಪ್ 6 ಅಂತ ಹೇಳೋದಾದ್ರೆ ಖಂಡಿತ ಟಾಪ್ 6 ಇರ್ತಾರೆ. ಫಿನಾಲೆ ವೀಕಿಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲೇನಾಗುತ್ತೆ ಅಂದ್ರೆ ಅವ್ರು ಟಾಪ್ 6 ಅನ್ನೇ ಫಿಕ್ಸ್ ಮಾಡ್ತಾರೆ. ಇರೋದೇ ಇನ್ನು 5 ದಿನ. ಇವತ್ತು ಆಲ್ರೆಡಿ ಮಂಡೇ ಆಗಿದೆ, ಮಂಡೇ ಪ್ರೋಮೋದಲ್ಲಿ ಇದ್ದಾರೆ. ಮಂಡೇ ಆಗಿರೋ ಕಾರಣ ಕೊನೆಯದಲ್ಲೊಂದು ಕಳಿಸಲ್ಲ. ಯಾಕಂದ್ರೆ ಅವ್ರಿಗೂ ಒಂದು ವೀಕ್ ಎಲ್ಲ ಸಾಗಿಸ್ಬೇಕಲ್ಲ. 5 ಜನ ಆದ್ರೆ ಕಷ್ಟ ಆಗ್ಬಿಡುತ್ತೆ ಅಂತೇಳಿ 6 ಜನ ಉಳಿಸ್ಕೊಂತಾರೆ. ಆದ ಕಾರಣ ಟಾಪ್ 6 ಫಿಕ್ಸ್ ಆಗಿರುತ್ತೆ ಅನ್ಕೊಂಡಿದೀನಿ. ಒಂದು ವೇಳೆ ಮಿಡ್ ವೀಕ್ ಎಲ್ಲ ಏನಾದ್ರೂ ಎಲಿಮಿನೇಷನ್ ಮಾಡಿದ್ರೆ ಅದರಲ್ಲಿ ಮಂಜಣ್ಣ ಹೋಗ್ತಾರ ಗೊತ್ತಿಲ್ಲ, ರಜತ್ ಅವರು ಹೋಗ್ತಿಲ್ಲ. ಇವ್ರಿಬ್ರಲ್ಲಿ ಯಾರಾದ್ರೂ ಒಬ್ರು ಹೋಗ್ಬೋದು. ಇನ್ನ 4 ಕಂಟೆಸ್ಟೆಂಟ್ ಅಂತೂ ಹೋಗಲ್ಲ ನನ್ನ ಪ್ರಕಾರ. ಮೋಕ್ಷಿತ ಹೋಗಲ್ಲ, ಭವ್ಯ ಹೋಗಲ್ಲ, ನಮ್ಮ ತ್ರಿವಿಕ್ರಮ್ ಹೋಗಲ್ಲ, ಹನುಮಂತ್ ಹೋಗಲ್ಲ. ಅಲ್ಲ ಹನುಮಂತ್ ಅವರು ಫಿನಾಲೆ ಟಿಕೆಟ್ ಗೆದ್ದಿದ್ದಾರೆ. ಬಟ್ ಇವರಲ್ಲಿ ಯಾರಾದ್ರೂ ಒಬ್ರು ಹೋಗ್ಬೋದು ಅನ್ಸುತ್ತೆ. ಇಲ್ಲ ಅಂದ್ರೆ ಟಾಪ್ 6 ಫಿಕ್ಸ್ ಆಗಿರುತ್ತೆ ಅಂತ ಒಂದು ಅನ್ಸುತ್ತೆ. ಮತ್ತೆ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಎಸ್ಪೆಷಲಿ ಧನ್ರಾಜ್ ಅವ್ರ ಫ್ಯಾನ್ಸ್ ಕಮೆಂಟ್ ಮಾಡ್ತಾ ಇದ್ದಾರೆ, ಅನ್ಯಾಯ ಆಗಿದೆ, ಮೋಸ ಆಗಿದೆ ಅಂತ. ಪ್ರತಿ ಸೀಸನ್ ಅಲ್ಲೂ ಇದೇ ರೀತಿ ಆಗ್ತಾ ಇರುತ್ತೆ. ಇದೇ ಹೊಸದೇನಲ್ಲ. ಅವ್ರ ಡಿಸಿಷನ್ಸ್ ನಾವು ತಲೆ ಬಾಗ್ಲೇಬೇಕಾಗುತ್ತೆ. ಅದು ವೋಟ್ ಮಾಡೋ ಮಾಸ್ಟರ್ ನಮ್ಮ ಧರ್ಮ. ಇನ್ನ ವಿನ್ನರ್ಸ್ ಅಂತ ಬಂದಾಗ ಪಬ್ಲಿಕ್ ಅಲ್ಲಿ ಒಂದು ಸರ್ವೆ ಮಾಡಿದೀನಿ, 2-3 ವೀಡಿಯೋದಾವೆ, ಕೆಳಗಡೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಮತ್ತೆ ಎಂಡ್ ಕಾರ್ಡ್ ಅಲ್ಲೂ ಬರುತ್ತೆ, ಹೋಗಿ ನೀವು ನೋಡ್ಬೋದು. ನೋಡಿದ ಮೇಲೆ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ